ಮಹೋತ್ಸವದ ಇಂದಿನ ಶ್ರೀ ಸಿದ್ದೇಶ್ವರ ರತ್ನ ಪ್ರಸನ್ನರು ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಅವರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಕ್ರೀಡಾಶೀಲ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ನಿಕಂ ಸಾಹೇಬರು ಸಹ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಹಿರಿಯರು ಈ ನಮ್ಮ ಸಿದ್ದೇಶ್ವರ ಸಂಕ್ರಮಣ ಯಾತ್ರಾ ಮಹೋತ್ಸವದ ಸರ್ವಾಧ್ಯಕ್ಷರು ಹಿರಿಯರಾದಂತಹ ಶ್ರೀ ಶ್ರೀರಾಮಪ್ಪನ ಉಪ್ಪಿನವರು ಸಹ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ಸಿದ್ದೇಶ್ವರ ಮಹೋತ್ಸವದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಸಮಸ್ತ ಎಲ್ಲ ಪದಾಧಿಕಾರಿಗಳು 103ನೇ ಸಂಕ್ರಮಣ ಜಾತ್ರೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಶತಮಾನ ಕಂಡ ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಜಿಲ್ಲೆಯ ಪಾತ್ರವನ್ನು ವಹಿಸಿದೆ. ಸಿದ್ದೇಶ್ವರ ಸಂಸ್ಥೆ ಶಿಕ್ಷಣ ಸಂಸ್ಥೆ, ಕಲ್ಯಾಣ ಮಂಟಪಗಳು, ಗೋಶಾಲೆ, ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಮಾಡೋದ್ರ ಜೊತೆಗೆ ಈ ವರ್ಷದಿಂದ ಶ್ರೀ ಸಿದ್ದೇಶ್ವರ ಸಂಸ್ಥೆ ಆರೋಗ್ಯ ಕ್ಷೇತ್ರದಲ್ಲಿ ಸಹ ಪಾದಾರ್ಪಣೆ ಮಾಡ್ತಾ ಇದೆ ಅನ್ನುವಂಥ ಸಂತೋಷದ ವಿಚಾರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೀವಿ. ನಮ್ಮ ಸಹೋದರರ ಹೆಸರಿನಿಂದ ಸುಮಾರು 1 ಕೋಟಿ ರೂಪಾಯಿ ಖರ್ಚಲ್ಲಿ ಇವತ್ತು ಒಂದು ಡಯಾಲಿಸಿಸ್ ಸೆಂಟರ್ ಅನ್ನ ನಾಳೆ ಜನವರಿ 26ರಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅತ್ಯಂತ ಬಡವರಿಗೆ ಅನುಕೂಲ ಆಗುವಂತಹ ಮೊದಲ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇವತ್ತು ಪಾದಾರ್ಪಣೆ ಮಾಡ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ತಮ್ಮೆಲ್ಲರ ಸಹಕಾರ, ಸುಮಾರು 120 ವರ್ಷದ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಮೇಲಿಟ್ಟಂತ ವಿಶ್ವಾಸದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಭಾರತ ವಿಕಾಸ ಸಂಗಮದ ಮೂಲಕ ಭಾರತೀಯ ಸಂಸ್ಕೃತಿ ಉತ್ಸವ ಇದನ್ನ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಜನ 8 ದಿವಸ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಭೂತ ಅನ್ನೋ ರೀತಿ ನಾನು ಭವಿಷ್ಯ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಭವಿಷ್ಯದಲ್ಲಿ ಯಾವ್ದಾದ್ರು ಪುಣ್ಯಾತ್ಮಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಆದರೆ ಸಿದ್ದೇಶ್ವರ ಸಂಸ್ಥೆ ತನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತ ಅನೇಕ ದಾಖಲೆಗಳನ್ನು ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಇವತ್ತು ಮಾಡಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂತಹ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಘಟನಾವಳಿಗಳಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶತಮಾನೋತ್ಸವ ಸೇರಿದೆ. ಪೂಜ್ಯ ಬಂಗಾಳ ಸಂಗಮ ಬಸವ ಮಹಾಸ್ವಾಮಿಗಳ ಜನ್ಮ ಶತಾಬ್ದಿ ಸೇರಿದೆ. ಅದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ ಸಹ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ. ಇದೊಂದು ಬಿಜಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರುವಂತಹ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಇದೂ ಸಹ ಐತಿಹಾಸಿಕ ಘಟನಾವಳಿಗಳಲ್ಲಿ ಅದನ್ನು ಸೇರ್ಪಡೆ ಮಾಡಬೇಕನ್ನೋದನ್ನು ನಿಮ್ಮೆಲ್ಲರ ಮೂಲಕ ನಾನು ಮಾಡಿಕೊಳ್ತಾ ಇದ್ದೀನಿ. ಈ ರೀತಿ ದೇಶಕ್ಕೆ ಆಪತ್ತು ಬಂದಾಗ ಇಲ್ಲಿ ಕಾಬರಾ ಮೇಲೆ ಎದ್ದಾಗ ಅನ್ನ ಚಂದ್ರ ನಡೆಸುವಂತಹ ಇತಿಹಾಸ ಸಂಸ್ಥೆಯಿರುವಂತಹ ಹಿನ್ನೆಲೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ನಗರಕ್ಕೆ ಆಗಮಿಸಿದಂತ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಇಲ್ಲಿ ಬಂದಾಗ ಶಿವಾನ ಮಂಟಪದಲ್ಲಿ ಅವರ ಒಂದು ಕಾರ್ಯಕ್ರಮ ನಡೆದಂತ ಇತಿಹಾಸವೂ ಸಹ ಇದೆ. ಈ ಒಂದು ಪವಿತ್ರ ಭೂಮಿಯಲ್ಲಿ ಇವತ್ತೇ ನಾವು ಕೂತಿದ್ದೀವಿ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಭಾರತಕ್ಕೆ ಬಂದು ಇದೇ ಭೂಮಿಯಲ್ಲಿ ಅವರು ಸಹ
ಅವಕಾಶ ವಿಜಯಪುರದಲ್ಲಿ ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ಬಹುಶಃ ಈ ಒಂದು ಸಂಕ್ರಮಣದ ಮಧ್ಯದ ಕಾರ್ಯಕ್ರಮ ಇದು ಕೊನೆಯ ಕಾರ್ಯಕ್ರಮ ಆಗ್ತದೆ. ಮುಂದಿನ ಕಾರ್ಯಕ್ರಮ ನಮ್ಮದು ಈಗಾಗಲೇ ಜಿಲ್ಲಾಧಿಕಾರಿಗಳು ನಾವು ಎಲ್ಲರೂ ಕೂಡಿ BAD ಶಿಕ್ಷಣ ಸಂಸ್ಥೆ ಎದುರಿರುವಂತಹ ಸುಮಾರು ಕರ್ನಾಟಕ ಸರ್ಕಾರದ 8 ಎಕರೆ ಜಮೀನಿನಲ್ಲಿ ಒಂದು ಹೊಸ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕಂತ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಬಹುಶಃ CC ಪಾಟೀಲರು ಈ ಒಂದು ಕ್ರೀಡಾಂಗಣದ ಸಮಾರಂಭವನ್ನು ಮಧ್ಯ ಕಾರ್ಯಕ್ರಮ ಬಂದಂತಾಗಿದೆ. ಮುಂದಿನ ವರ್ಷ ನಾವು ಹೊಸ ಕ್ರೀಡಾಂಗಣದಲ್ಲಿ ಮಧ್ಯ ಕಾರ್ಯಕ್ರಮ ಮಾಡುವಂಥದ್ದು ನಿರಂತರವಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕ್ರೀಡಾಂಗಣದಲ್ಲಿ ಇಲ್ಲಿವರೆಗೆ ನಮ್ಮ ಜಿಲ್ಲಾಡಳಿತ ಮುಕ್ತ ಮನಸ್ಸಿನಿಂದ ನಮ್ಮ ಸಂಸ್ಥೆಗೆ ಈ ಒಂದು ಸ್ಥಳಾವಕಾಶ ಮಾಡಿಕೊಂಡು ಇವತ್ತೆಲ್ಲ ಸಾಕಷ್ಟು ಕ್ರೀಡೆಯಲ್ಲಿ ಈಗ ಅನೇಕ ಚಟುವಟಿಕೆಗಳು ನಡೆಯುವುದರಿಂದ ನಮ್ಮ ಮುಂದಿನ ಮಧ್ಯಾಹ್ನ ಕಾರ್ಯಕ್ರಮ ಐಶ್ವರ್ಯನಗರದ ಸಮೀಪ ಆ ಕಾರ್ಯಕ್ರಮ ಮುಂದಿನ ವರ್ಷ ನಡೆಯಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಕೂಡಿರುವಂಥ ಲಕ್ಷಾಂತರ ಜನ ನಿಮಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ನಾವೆಲ್ಲ ಒಂದು ಸಂದೇಶವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ, ನಮ್ಮ ದೇಶದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರಿಗೆ ಅವರು ಕೈಗೊಂಡಂತಹ ಏನು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮಾಡಿದ್ದಾರೆ. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ, ಈ ದೇಶದ ಭವಿಷ್ಯವನ್ನ ನಮ್ಮ ಸಂತತಿಗಳಿಗೆ ಬಿಟ್ಟು ಹೋಗಲಿಕ್ಕೆ ಆ ಒಂದು ಐತಿಹಾಸಿಕ ಒಂದು ತಿದ್ದುಪಡಿಯನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ನಮ್ಮ ದೇಶದಲ್ಲಿ ಜಾರಿ ಆಗ್ತಾ ಇದೆ. ಪೌರತ್ವ ತಿದ್ದುಪಡಿ ಕಾಯ್ದೆ CAA, ಆ ಕಾನೂನನ್ನು ನಾವೆಲ್ಲ ಶಾಂತ ರೀತಿಯಿಂದ ಭಾರತ್ ಮಾತಾ ಕಿ ಜೈ ಅನ್ನೋದ್ರ ಮೂಲಕ ಇಲ್ಲಿ ಸೇರಿದಂತ ಲಕ್ಷಾಂತರ ಜನ ನಮ್ಗೆಲ್ಲ ಬೆಂಬಲ ಇದೆ ಅನ್ನುವಂಥದ್ದನ್ನ ಈ ದೇಶದ ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನೀವೆಲ್ಲರೂ ಭಾರತ್ ಮಾತಾ ಕಿ ಜೈ ಅನ್ನೋದ್ರ ಮೂಲಕ ನೀವೆಲ್ಲರೂ ಕೈ ಮೇಲೆ ಮಾಡಿ, ಯಾರು ನಮ್ಮ ಭಾರತೀಯ ಎದುರವರು ಈ ದೇಶದ ಅನ್ನ ತಿಂದಿದ್ರು ನಾವು ಎಲ್ಲರೂ ಕೈ ಮೇಲೆ ಮಾಡಿ ಹೇಳ್ತೇನೆ, ಬೋಲೋ ಭಾರತ್ ಮಾತಾ ಕಿ ಇವತ್ತು 1 ಲಕ್ಷ ಜನ ಸಾಕ್ಷಿ ಇವತ್ತನ್ನೆಲ್ಲ ನಮ್ಮ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ವಿಜಯಪುರ ಜಿಲ್ಲೆಯ ಜನ ನೀವೆಲ್ಲರೂ ಬೆಂಬಲ ಕೊಟ್ಟರೆ ನಾನು ಕೊಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ಧನ್ಯವಾದಗಳು ಬಂದವರೇ. ನಾವು ಅಲ್ಲಿ ಅಭಿವೃದ್ಧಿ ಮಾಡಿ ಕಥಾ ಮಾಡೋದು ಬಾಳತ್ತೆ. ವಿಜಯಪುರ ಜಿಲ್ಲೆಯ ನನ್ನ ವಿಧಾನಸಭಾ ಕ್ಷೇತ್ರದ ಸುಮಾರು 500 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನ, ಶಿಲಾನ್ಯಾಸವನ್ನ, ಅನೇಕ ಕಟ್ಟಡಗಳ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಏನೇನು ಕಾರಣಗಳು ಬರ್ತವೆ, ಒತ್ತಡದ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನೋಡಿಲ್ಲ, ಕೊನೆಯವರೆಗೆ ನಿನ್ನೆ ರಾತ್ರಿವರೆಗೂ ಸಹ ಅವರು ಪ್ರಯತ್ನ ಮಾಡಿದ್ರು ಬರಬೇಕು, ವಿಜಯಪುರ ಜಿಲ್ಲೆಯ ಶ್ರೀ ಸಿದ್ದರಾಮಯ್ಯನ ಆಶೀರ್ವಾದ ಪಡಿಬೇಕು. ಅದರ ಜೊತೆಗೆ ಬರುವಂತಹ 3 ವರ್ಷಗಳಿಗೆ ಅವಕಾಶ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನನಗೇನು ಅವಕಾಶ ಆಶೀರ್ವಾದ ಮಾಡಿದ್ದೀರಿ, ಇನ್ನು 3 ವರ್ಷದಲ್ಲಿ ವಿಜಯಪುರ ಕರ್ನಾಟಕದ ಮಾದರಿಯಾದಂತ ನಗರವನ್ನು ಮಾಡುವಂತ ಸಂಕಲ್ಪವನ್ನು ನಾವು ಮಾಡ್ತೇವೆ. ನಮ್ಮ ವಿಜಯಪುರ ನೋಡಕ್ಕೆ ಬರ್ಬೇಕು ಬಂದು ಹೆಂಗ ಬಿಜಾಪುರ ಮಾಡ್ಯಾರಪ್ಪ ಅಂತಕ್ಕಂಥದ್ದು. ವಿಜಯಪುರ ಅಂದ್ರೆ ಒಂದು ಆಳೂರು, ಗೂಡಾಪುರ, ವಿಜಯಪುರ ಅಂದ್ರೆ 20-25 ಡಿಗ್ರಿ ಬರುವಂತ ಊರ, ಕೆಟ್ಟ ಬಿಸಿಲು ಇರುವಂತ ಊರ.
ನೀರಾವರಿ ಅಂತ ಊರಕ್ಕೆ ನಮ್ಮ ನಾಯಕಿ ಹಗುರವಾಗಿ ಮಾತಾಡ್ತಾ ಇದ್ರು. ಇವತ್ತು ನೀರಾವರಿ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಿ ಪಾಟೀಲ್ರು ಮನೆ ಹಾಳು ಮಾಡಿದೆ. ಕೃಷ್ಣಯ್ಯ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಬಂದಾಗ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳಿಗೆ, ಈ ಬಜೆಟ್ನಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ನಮ್ಮ ಕೃಷ್ಣಾ ನದಿ ಮೇಲಿನ ನೀರಾವರಿಗೆ ಹಣ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಇವತ್ತು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು 3 ವರ್ಷದಲ್ಲಿ ಭಾರತದಲ್ಲೇ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನು ಮಾಡ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿದ್ದೀವಿ. ನಾವೆಲ್ಲರೂ ಕೂಡಿ ಇವತ್ತು ವಿಜಯಪುರವನ್ನು ಮಾದರಿ ನಗರವನ್ನಾಗಿ ಮಾಡುವಂಥ ಕಾರ್ಯಕ್ರಮ ಇದು ಕೆಲವೇ ದಿವಸಗಳಲ್ಲಿ ಮುಖ್ಯಮಂತ್ರಿಗಳು ವಿಜಯಪುರ ನಗರಕ್ಕೆ ಬರ್ತಾರೆ. ಸಚಿವ ಸಂಪುಟ ಏನು ರಚನೆ ಪುನಃ ಏನು ಹೊಸ ಸಚಿವನ ನೇಮಕ ಮಾಡಬೇಕಾಗಿದೆ. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ನಗರಕ್ಕೆ ಬರ್ತಾರೆ. ಮಾನ್ಯ ಸಿ ಪಾಟೀಲ್, ಗೋವಿಂದ ಕಾರಜೋಳ ಅವರು, ಶ್ರೀರಾಮ್ ಅವರು, ನಮ್ಮ ಲಕ್ಷ್ಮಣ ಸವದಿ ಅವರು, ಅದೇ ರೀತಿ ಎಲ್ಲ ಸಚಿವರು ಗಣ್ಯರನ್ನು ಬರುವ ಮೂಲಕ ವಿಜಯಪುರ ಜಿಲ್ಲೆ ನಮ್ಮ ಜಿಲ್ಲಾಡಳಿತ ಅತ್ಯಂತ ಕ್ರಿಯಾಶೀಲರಾಗಿ ವಿಜಯಪುರ ಜಿಲ್ಲೆಯ ಮತ್ತು ನಮ್ಮ ನಗರದ ಒಂದು ನಕ್ಷೆಯ ಬದಲಾವಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಇವತ್ತು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಜಿಲ್ಲಾಡಳಿತ ಭವನ ಸುಮಾರು 3 ಕೋಟಿ ರೂಪಾಯಿಯ ಕಟ್ಟಡದ ಶಂಕುಸ್ಥಾಪನೆ, ಸಿಮೆಂಟ್ ರಸ್ತೆಗಳು, ಡ್ರೈನೇಜು 125 ಕೋಟಿ ರೂಪಾಯಿಯ ಅನೇಕ ಕಾರ್ಯಕ್ರಮಗಳು, ಇನ್ನೂ ಅನೇಕ ಕಾರ್ಯಕ್ರಮಗಳು ಇವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅವುಗಳೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಿಜಯಪುರ ಜಿಲ್ಲೆಯ ಜನ ನಮ್ಮ ಶಕ್ತಿಯನ್ನ ಅದನ್ನು ನಾವು ತೋರಿಸಬೇಕಾಗಿದೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಇವತ್ತೇನು ನಾವೆಲ್ಲ ಇದೆ ನಿಮ್ಮ ಗದ್ದಲದಾಗಲೇ ನಾವು ಕಳೆಕಾಯಿ ಬಂದಿದ್ದು ಕಡಿಮೆ ಕೆಲಸ. ಯಾಕಂದ್ರೆ ಹೆಂಗಾದ್ರು ಸುಮ್ಮನೆ 1 ಲಕ್ಷ ಮಂದಿ ಕೊಟ್ಟಿರ್ತಾರೆ, 1 ಲಕ್ಷ ಮಂದಿ ಪುಕ್ಕಟ್ಟಾಗ ನಾವು ಕಳೆಕಾಯಿ ಮಾಡಿದ್ದೀವಿ. ಇನ್ನು ಮುಂದಿನ ಸಲ ಕಾರ್ಯಕ್ರಮ ಮಾಡಬೇಕಾದ್ರೆ ಕೈಲಿ ರೊಕ್ಕ ಬಿಡಬೇಕಾಗ್ತದೆ. ಯಾಕಂದ್ರೆ ಗಾಡಿ ಕೊಂಡಾಗ ಯಾರೋ ಬಂದಿದೆ. ಇವತ್ತೆಲ್ಲ ನೀವೇ ಬಂದಿರ್ತೀರಿ, ನಿಮ್ಮ ಕೈಗೆ ಹಾಕಿ ನಮ್ಮ ಕೈಯಲ್ಲಿ ಬಿಡಬೇಕಂತ ಹಣೆ ಮನೆ ಬರ್ತದ. ಅದಕ್ಕೆ ಮುಖ್ಯಮಂತ್ರಿಗಳು ಬಂದಿಲ್ಲ, ಅದಕ್ಕೆ ಯಾರು ಏನು ಅಪರಾಧ ಮಾಡುವ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮದ ಅತ್ಯಂತ ಮಹತ್ತರವಾದ ಘಟ್ಟ. ಒಂದು ಮಕರ ಜ್ಯೋತಿಯಾಗಿ, ಆಶಾ ಜ್ಯೋತಿಯಾಗಿ ನಮ್ಮೊಳಗಿರುವ ಜ್ಯೋತಿ ಸದಾ ಅಭಿವೃದ್ಧಿಯತ್ತ, ಸಮೃದ್ಧಿಯತ್ತ, ನಮ್ಮ ಆರೋಗ್ಯವನ್ನಾಗಲಿ ಅನ್ನುವಂಥ ಆಶಯವನ್ನ ನಾವು ನಂದು ಹೋಗಬಹುದು. ಮತ್ತೊಮ್ಮೆ ಸ್ವಾಗತ ಮಾಡಿದ್ದೇನೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಹಿರಿಯರಲ್ಲಿ ಮಿತ್ರರಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಸಜ್ಜನವರು ಗೌರವಿಸಿದ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ವಿಜಯಪುರದ ಸದ್ಭಕ್ತರ ಸಿದ್ದರಾಮಯ್ಯ ಈ ಐತಿಹಾಸಿಕ ಸಮಾರಂಭದ ಕೇಂದ್ರ ಬಿಂದುಗಳು, ನನ್ನ ಆತ್ಮೀಯರು, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಕರ್ನಾಟಕದ ಹಿಂದುತ್ವದ ಪಾಯಪ್ರಾಣದಲ್ಲಿ ಖ್ಯಾತರಾದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ, ಒಬ್ಬ ಕ್ರಿಯಾಶೀಲ ಜಿಲ್ಲಾಧಿಕಾರಿಯಾಗಿ ಇನ್ನೊಬ್ಬ ಕ್ರಿಯಾಶೀಲ ದಕ್ಷ ಪೊಲೀಸ್ ಅಧಿಕಾರಿ ಆದಂಥ ನಿಖಮ್ ರವರೇ, ವೇದಿಕೆ ಮೇಲೆ ಆಸೀನರಾದಂಥ ಸಿದ್ದೇಶ್ವರ ಸಂಸ್ಥೆಯ ಗೌರವಾನ್ವಿತ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ತಿಳ್ಕೊಂಡು ಕೆಲಸ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಕಳೆದ 3 ತಿಂಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಭಾಗದ ಅಭಿವೃದ್ಧಿ ಕಾಮಗಾರಿಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಬಹುತೇಕ ಇದೇ ರೀತಿ
ಅಭಿವೃದ್ಧಿಯ ಕಾಮಗಾರಿಗಳು ಇನ್ನೊಂದು ವರ್ಷ 2 ವರ್ಷ ಸರ್ಕಾರ ಅವರು ಮಾಡಿದ ಮುಂದಿನ ಸಲ ಚುನಾವಣೆಯಲ್ಲಿ ಆದೇಶ ಬಂದಾಗ ಅವರಿಗೆ ಮಾಡೋಕೆ ನಾವು ಕೆಲಸ ಉಳಿದಿರಲಿಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ನಾವು ವ್ಯಕ್ತಪಡಿಸ್ತೇವೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಶ್ರೀ ಗುರು ಸಿದ್ದೇಶ್ವರರನ್ನ ಹಿಂದೆ ಗುರುವನ್ನಾಗಿ ಇಟ್ಕೊಂಡು ಮುಂದೆ ಜನಸೇವೆ ನನ್ನ ಆದ್ಯ ಮಂತ್ರ ಅನ್ನುವಂಥ ಕಲ್ಪನೆಯೊಂದಿಗೆ ಇವತ್ತು ವಿಜಯಪುರ ನಗರವನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ತಾವು ಕೇಳಿದ್ರಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಿಮ್ಮನ್ನ ಕ್ಷಮೆಯನ್ನು ಯಾಚಿಸ್ತೇನೆ. ಆಗ ಮುಖ್ಯಮಂತ್ರಿಗಳು ಈಗ 10ವರೆವರೆಗೂ ಬರುವಂಥ ದೌರ್ಯದಲ್ಲಿದ್ದರು. ಆದರೆ ತಮಗೆಲ್ಲ ತಿಳಿದ ಹಾಗೆ ಇವತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಕ್ರಿಯೆ ಮುಗಿದ ನಂತರ ಹೆಲಿಕಾಪ್ಟರ್ನಲ್ಲಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರು ಬರಲಿಕ್ಕಾಗಿಲ್ಲ. ಈ ಮಂತ್ರಿಮಂಡಲ ವಿಸ್ತರಣೆ ಮುಗಿದ ತಕ್ಷಣ ವಿಜಯಪುರ ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಮತ್ತು ಬಸವನಗೌಡ ದತ್ತಾಳ ಅವರು ಕರೆದುಕೊಂಡು ಬಂದು ಸುಮಾರು 500 ಕೋಟಿ ರೂಪಾಯಿಗಳ ಭೂಮಿ ಪೂಜೆ ಇರ್ಬೋದು, ಹಲವು ಕಾಮಗಾರಿಗಳ ಉದ್ಘಾಟನೆ ಇರ್ಬೋದು, ಅವುಗಳನ್ನು ಆದಷ್ಟು ಬೇಗನೆ ನಾವು ಮಾಡಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಬಯಸ್ತಾ ಇದ್ದೇನೆ. ತರಬೇತಿಯನ್ನು ಪಡೆದಿರತಕ್ಕಂಥವರು ಅಷ್ಟೇ ಅಲ್ಲ, ಮೋಟಾರ್ ಸೈಕಲ್ ಸಿದ್ದೇಶ್ವರತ್ನ ಪ್ರಶಸ್ತಿ ಪುರಸ್ಕೃತ ಎಲ್ಲ ಸಾಧಕ ಸಾಧಕಿಯರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ನನ್ನ ಸಂಪರ್ಕಕ್ಕೆ ತಮ್ಮ ಶ್ರಮವನ್ನು ವಿನಿಯೋಗಿಸುವ ಅವಿಸ್ಮರಣೀಯ ಕೆಲಸ. ಏನು ರಮಣೀಯ ದೃಶ್ಯ. ಆದಿತ್ಯ ಫೈರ್ ವರ್ಕ್ಸ್ ಕರಾಡ ಇವರಿಂದ ಮುದ್ದಿನ ಚಿತ್ರಗಳು. ನೋಡಿ, ಅಧ್ಯಕ್ಷರ ಸಂಸ್ಥೆಯವರು ಎಂಥ ಭವ್ಯವಾದಂತ ಈ ಒಂದು ಮದ್ದು ಸುಡೋ ಕಾರ್ಯಕ್ರಮ. ಏನು ಚಕ್ರ ರೀ ಅದು, ಏನ್ರಿ ವೀರೇಶ, ಏನ್ ಚಕ್ರ ಅದು, ಅದ್ಭುತ ಅದ್ಭುತ. ದೇಶದ ಗತಿಯನ್ನ ಬದಲಾಯಿಸುವಂತ ಚಕ್ರ. ಜೋಕಿ, ಏನ್ ಆನಂದ. ಮಳೆ ಸುರಿದಾಗ ಆಗ್ತಾ ಇದೆ. ಎಲ್ಲ ವೀಕ್ಷಣೆ ಮಾಡ್ತಾ ಇದಾರ. ಅಪ್ಪ ಸುದರ್ಶನ್ ಚಕ್ರ ಹೇಳಿದ್ರಲ್ರಿ ರಾಜೇಂದ್ರ ಅವ್ರೆ, ರಾಜೇಂದ್ರ ಅಲ್ಲಿ ಆ ಚಕ್ರ ಪ್ರಗತಿಯ ಚಕ್ರ, ಬದಲಾವಣೆಯ ಚಕ್ರ. ಎಂತ ಅದ್ಭುತ. ಬೋಲೋ ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಜೋಕೆ ಈಗಾಗಲೇ ಹೇಳಿದಂತೆ ಮುಂಗಾರು ಮಳೆ, ಎಂತ ಒಂದು ಆನಂದ ನೋಡಿ, ಎಷ್ಟು ಆನಂದ. ಎಂತ ಮಳೆ ಮಳೆ ಮತ್ತಿನ ಮನೆ ಮನೆ ಮಳೆ ಹಾಗೂ ಇದೆಲ್ಲವೂ ಕೂಡ ನಮ್ಮ ಸಂತೋಷದ ಅರಮನೆ. ಅರಮನೆಯಲ್ಲಿ ಅಂತ ಒಂದು ಮಳೆ, ಅದು ಆನಂದದ ಮಳೆ. ರಾತ್ರಿ ಎಲ್ಲರೂ ಮನೆಗೆ ಹೋಗಿ ಮಲಗುತ್ತಾನೆ ಶಾಂತವಾಗಿ. ಏನು ವೈಭವ, ವಾ 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 ವಾ, ಏನ್ ಆನಂದ ನೋಡಿ, ಏನು ವೈಭವ. ನನಗೆ ಕಾಣುವ ಆನಂದ ಅದು ಸದಾ ಇರುತ್ತೆ, ಅದು ಹಾಗೆ ಇರಬೇಕು. ಹೌದು, ನಾಡಿನ ಗಡಿಗಳನ್ನು ದಾಟಿ ಹೋಗ್ತಾ ಇದೆ ಅನ್ನೋದಕ್ಕೆ ಸಂಸ್ಥೆಯ ರೂವಾರಿಗಳು, ಅಧ್ಯಕ್ಷರು ಆಗಿರುವ ಯಶಸ್ವಿ ಆಗಬೇಕಾದ್ರೆ ಅದು ಶಕ್ತಿ ಸಿದ್ದರಾಮೇಶ್ವರ ಕೊಟ್ಟಿದ್ದ. ವಿಶೇಷವಾಗಿ ಸಿದ್ದರಾಮನ ಕೃಪೆ, ತಾಯಿ ಆದಿಶಕ್ತಿಯ ಕೃಪೆ, ಸಕಲ ಎಲ್ಲ ದೇವಾನ ದೇವತೆಗಳ ಕೃಪೆ. ಎಂಥ ಆನಂದ, ಎಂಥ ವೈಭವ. ಈ ಮತ್ತು ಸುಡೋ ಕಾರ್ಯಕ್ರಮ ಎಂಥ ಒಂದು ವೈಭವ, ಎಂಥ ಒಂದು ಉತ್ಸಾಹದಿಂದ. ನೆನಪಿನಂಗಳದಲ್ಲಿ ನಾವು ನೀವೆಲ್ಲ ಹೀಗೆ ಮಿಂದು ಈ ಚಿತ್ರಗಳು, ಈ ನೆನಪುಗಳು, ಅಳಿಯದೇ ಇರುವಂತಹ ಚಿತ್ರಗಳು ನಿರಂತರತೆಯಲ್ಲಿ ದಯಮಾಡಿ ಫೈರ್ ವರ್ಕ್ಸ್ ಅವ್ರು ಹೇಳಿದ್ದೀರಿ, ದಯಮಾಡಿ ಗ್ಯಾಪ್ ಬೇಡ, ನಿರಂತರತೆಯಲ್ಲಿ
ಜಲಪಾತ ನೋಡಿ, ನಾವು ಜೋಗ್ ಹೋಗ್ಬೇಕಂತ ಏನಿಲ್ಲ, ಇಲ್ಲೇ ನೋಡಿದ್ರೆ ಸಾಕು. ಸಮಸ್ತ ಜಿಲ್ಲೆಯ ಜನತೆಯನ್ನ ಸ್ವಾಗತಿಸ್ತಾ ಇದ್ದಾರೆ. ಮದ್ದಿನ ಮೂಲಕ ಸುಸ್ವಾಗತ. ವಿಶೇಷವಾಗಿ ನಗರದ ಸುತ್ತಲೂ ಕೂಡ ನಗರ ಶೃಂಗಾರಗೊಳ್ತಾ ಇದೆ, ನಗರ ಬದಲಾಗ್ತಾ ಇದೆ. बोलो सिद्धरामेश्वर महाराज की। ನಮ್ಮ ಶಾಸಕರು ಒಂದು ಭವ್ಯವಾಗಿ ಮಳೆ क्या बात है विजयपुर केसट्टी ಅವ್ರದ್ದು ಶುರು ಆಗಿದೆ. ವಿಜಯಪುರ ಕೇಸಟ್ಟಿ ಅವ್ರದ್ದು. बोलो सिद्धरामेश्वर महाराज की, सिद्धरामेश्वर महाराज की। ಅಬ್ಬಬ್ಬ ಏನ್ ಸಮಸ್ಯೆ ಹೋಗುವಾಗ ಹೋಗುತ್ತೆ. ಎಂಥ ಭವ್ಯ ರಾಜೇಂದ್ರ, ಎಂಥ ಒಂದು ಅದ್ಭುತವಾಗಿ. अभी पिक्चर बाकी है जी, ಹೌದು ಹೌದು, अभी कितना बाकी है? ಅभी बहुत ಬಾಕಿ है. राष्ट्रीय ಒಳ್ಳೆ ಬಹಳ ಅದ್ಭುತವಾಗಿ ಬಹಳ ಭವ್ಯವಾಗಿ ನಿಜಕ್ಕೂ ಸಂಸ್ಥೆ ಯಾವತ್ತೂ ಋಣಿಯಾಗಿರುತ್ತೆ. ಸಾಕ್ಷಿಯಾಗಿದ್ದೀರಿ. ಈ ಸಂಭ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಈ ಚಿತ್ತಾದೇಶದ ದೃಶ್ಯ ವೈಭವವನ್ನ ಸಂಕ್ರಾಂತಿ 2000 ಮತ್ತು ಹಲವಾರು ನೂರಾರು ಜಾತ್ರೆ ನಮ್ಮೆಲ್ಲರ ಸಂಭ್ರಮ. ಚೆನ್ನಾಗಿ ಅನ್ನಿಸ್ತಾರೆ, ಚೆನ್ನಾಗಿ ಅನ್ನಿಸ್ತು. ವರ್ಷದಕ್ಕಿಂತ ಈ ವರ್ಷ ಹೆಚ್ಚಾಯಿತು. ಪ್ರತಿ ವರ್ಷ ಬರ್ತೇವೆ, ಪ್ರತಿ ವರ್ಷ. ಇವತ್ತಿನ ಭಾಳ ಚೆನ್ನಾಗಿ, ಹೋದ ವರ್ಷಕ್ಕಿಂತ ಇವತ್ತು ಚಲೋ ಅನಿಸ್ತು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 2000ರಲ್ಲಿ ಸುರುವಂಥ ಮದ್ವನ್ನು ಅದ್ಭುತವಾಗಿತ್ತು. ನನ್ನ ಹೆಸರು ರುಕ್ಮಿಣಿ ಚವ್ಹಾಣ್ ಅಂಥೇಳಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಸಂಭ್ರಮ, 100ರ ಸಂಭ್ರಮ ಅತಿ ಮನದ ನೋಡುವ ಬಾನಂಗಳಿನಲ್ಲಿ ಹಿಂಗೆ ಆಗ್ತಾ ಇತ್ತಂತಂದರೆ ರೋಮಾಂಚನವಾಗಿ ಆಗ್ತದೆ. ಏನಪ್ಪ, ನಮ್ಮ ಬಿಜಾಪುರ ಗುಮ್ಮಟ ನಗರಿ ಅದ್ಭುತವಾಗಿದ್ದಿತ್ತು. ಎಲ್ಲ ಕಡೆ ನಮ್ಮ ಗುಮ್ಮಟ ನಗರಿ ಅಂತ ಒಂದು ಸ್ತಬ್ಧವಾದ ಚಿತ್ರವನ್ನು ನಮ್ಮ ಕಣ್ಮುಂದೆ ಬಂದ ತಕ್ಷಣ ಜನರ ಒಂದು
ಲೋಕ ಹೆಂಗೆ ಅನ್ನಿಸ್ತಾ ಇತ್ತಂದರೆ ಬಹಳ ಅದ್ಭುತವಾಗಿತ್ತು. ಇಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಪರಿಶ್ರಮದಿಂದ ಮಾಡಿದ್ದಾರೆ. ತುಂಬ ಟ್ಯಾಕ್ಸು ಪ್ರತಿ ವರ್ಷ ಬರ್ತೀನಿ ನಾನು, ಪ್ರತಿ ವರ್ಷ ಬರ್ತೀನಿ. ಈ ವರ್ಷ ವಿಶೇಷವಾಗಿತ್ತು, ತುಂಬಾ ಖುಷಿ ಆಯಿತು. ಎಲ್ಲ ನಮ್ಮ ರೈತರು ಮತ್ತು ಕೃಷಿಯಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಹಲವಾರು ನಾನು ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಆಗಿರೋ ಈ ಪ್ರಶಸ್ತಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅಂಥವ್ರಿಗೆ ಈ ಪ್ರಶಸ್ತಿಗಳನ್ನು ಸಿಗಬೇಕು ಅಂಥೇಳಿ ಇಷ್ಟಪಡ್ತೀನಿ. ಈ ನಿಮ್ಮ ಟಿ ವಿ ಚಾನಲ್ಗೆ ನಾನು ತುಂಬಾ ಧನ್ಯವಾದಗಳು ಆ್ಯಂಡ್ ಎಂಜಾಯ್ಮೆಂಟ್. ಭಾಳ ಜನ ಬಂದಿದ್ರಿ, ಹೋಳಿಗೆ ಉಂಡಿರಿ. ಹಾಂ ಬರ್ತೀವಿ. ಹಾಂ ರೀ, ಭಾಳ ದೊಡ್ಡ ಎಲ್ಲ ಇದು ಮಾಡಿದ್ರಿ. ತುಂಬ ಬೇರೆ ಆಗಿತ್ತು ರೀ ಈ ವರ್ಷ. ತುಂಬ ಚೆನ್ನಾಗಿ ಪ್ರತಿ ವರ್ಷ ಬರ್ತೇವೆ. ಈ ವರ್ಷ ಸ್ವಲ್ಪ ಚೇಂಜ್ ಐತಿ, ಚಲೋ ಐತಿ. ಪೂಜಾ ಮಾಡಿ ಇವತ್ತಿನ ದಿವಸ ತಮ್ಮ ಮೊಟ್ಟ ಮೊದಲು ಸಂಕ್ರಮಣ ಹಬ್ಬದ ಎಲ್ಲರೂ ಶುಭಾಶಯಗಳು ಕೋರುತ್ತಾ, ಪ್ರತಿ ವರ್ಷಂತೆ ಈ ವರ್ಷ ಕೂಡ ಅದೇ ವಿಜೃಂಭಣೆಯಿಂದ ಮಾನ್ಯ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಅವರ ಯತ್ನಾಳ ಅವರ ನೇತೃತ್ವದಲ್ಲಿ ಸಿದ್ದೇಶ್ವರ ಸಂಸ್ಥೆಯ ಇದೊಂದು ಮದ್ದು ಸುಡುವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇಂದು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಈ ಸಂಕ್ರಮಣ ಜಾತ್ರೆ ಬರುವ ದಿನಗಳಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಲಿ ಎಲ್ಲ ನಾವೆಲ್ಲ ಭಾವಿಸ್ತೀವಿ. ಈ ಸಂಕ್ರಮಣ ಜಾತ್ರೆಗೆ ಎಲ್ಲರೂ ಶುಭಾಶಯ ಹೊರಸ್ತಾನೆ. ಈ ಸಲ ಭಾಳ ಚಂದ ಐತ್ರಿ. ಜಾಸ್ತಿ ಇತ್ತು, ಜಾಸ್ತಿ ಶೋ ಇತ್ತು, ಕಾರ್ಯಕ್ರಮ ಚೆನ್ನಾಗಾಯ್ತು. ಮೀನಾಕ್ಷಿ ಭಾಳ ಚೆನ್ನಾಗೈತೆ ನಮ್ಮ ಬಿಜಾಪುರ ಜಾತ್ರೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಚೆನ್ನಾಗಿದೆ. ಪಾಪ ಜಾಸ್ತಿ ಜನ ನೋಡಿದ್ದಾರೆ. ನೆಮ್ಮದಿಗೆ ಸುಖಾಶ ಅಂತ ಎಲ್ಲರಿಗೆ ಸಂಕ್ರಮಣ ಹಬ್ಬದ ಶುಭಾಶಯ. बहुत अच्छा था, सब डेकोरेशन फुल कड़क और क्या था सब परफेक्ट. क्या पटाखी क्या नाग हो गया फुल. बहुत अच्छा था, अच्छा कार्यक्रम हुआ पूरा. हर साल आते हो? हाँ नहीं, पहली बार मैं आया इधर. अच्छा लगा, कार्यक्रम अच्छा था. ಚಲೋ ಆಗ್ಯದ್ರಿ, ಒಳ್ಳೇದಾಗೈತ್ರಿ. ಎಲ್ಲ ಚಲೋ ಮಕ್ಕಳ ಆರ್ಸ್ಯಾರಿ. ಗೌಡ್ರಿಗೆಲ್ಲ ವಿಶೇಷ ಏನ್ ಮಾಡ್ತೀರಿ? ವಿಶೇಷ ಅಂದ್ರ ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ ಎಲ್ಲ ದೇವ್ರಿಗೆ ಎಡಿ ಹಿಡಿದು ಎಲ್ಲ ನಮ್ದು ಏನು ಇದು ಪದ್ಧತಿ ಎಲ್ಲ ಮಾಡ್ತೇವ್ರಿ. ನಾವು ಇಲ್ಲೇ ವಿಜಾಪುರದಿಂದ ಬೌಸನಗರ. ಹಾ ಚಲೋ ಐತ್ರಿ, ಒಳ್ಳೇದಾಯ್ತ್ರಿ. ಗೌಡ್ರಿಗೆ ಆಶೀರ್ವಾದ ಆಗ್ಲಿ, ಒಳ್ಳೇದಾಗ್ಲಿ. ಸರಿ ಇಲ್ಲ ಮತ್ತೆ ಚಲೋ ಆಯ್ತು. ಅದೊಂದೇ ನಮಗೆ ಖುಷಿ. ಹಾಂ ಪ್ರತಿ ವರ್ಷ ಬರ್ತೀವಿ. ನಾನು ಜಳಕಿಯಿಂದ ಬರ್ತೀನಿ ರೀ. ಈ ವರ್ಷ ಭಾರಿ ಮದ್ದು ಮಾಡಿದ್ರು ಹೇಳ್ರಿ. ಈ ವರ್ಷ ಭಾರಿ ಐತು. ಹಾಂ ರೀ, ಬಿಜಾಪುರದವ್ರು ಭಾರಿ ಮಾಡ್ತಾರೆ. ರಾಜೇಶ್ವರಿ ಅಂತ ಬಂದಿವ್ರಿ. ಭಾರಿ ಸೂಪರ್ ಆಗಿ ನೋಡ್ರಿ. ನಮ್ಗೆ ಭಾರಿ ಬಿಜಾಪುರಿಗೆ ಬಂದಿವ್ರಿ ನಾವು. ಅಯ್ಯೋ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ನೋಡಲ್ಲ ನಿಜವಾಗ್ಲೂ ಹೇಳಿದ್ವಿ. ಇದುವರೆಗೂ ನಾವು ಎಲ್ಲೆಲ್ಲಿ ನೋಡಿದ್ದಿಲ್ಲ. हाँ फैमिली समेत बहुत संतोष. हैप्पी संक्रांति. मेरा नाम सचिन है भाई. तो बीजापुर लोग आज दिन बहुत खुश है. संक्रांति फेस्टिवल जो भी है ना, सो सोलापुर और बीजापुर ये दोनों सिटी में बहुत ग्रैंड में हो जाता. सो यहाँ पर सभी लोग बहुत खुश पे है. हम लोग भी बहुत खुश है. हम भाई लोग बहन लोग सब लोग भी बहुत खुश है. बच्चे लोग को लेके आकर हर साल एक डिफरेंट रहता सर. एक्चुअली हर साल एक डिफरेंट रहता है. ये बार तो आप ही देखे होंगे मेरे ख्याल से. बहुत अच्छा बनाया हमारा बीजापुर का एमएलए साहब बसनगौड़ पाटिल यत्नाल साहब को बहुत शुक्रिया. ऐसा ही हर साल हमारे को खुशी यहाँ पर गुलबर्गा से आया हम बीजापुर लोकल. यस 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 यस. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं. ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ. ಪಂಡಿಶ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನು ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು,
ಮಹಿಳೆಯರನ್ನ ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು. ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನ ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ 100% ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನ ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿಯಾಗತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸಿಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535306661. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸಿನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.